ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದೇ ವರ್ಷಕ್ಕೆ ನಾಯಿ ಕಡಿತಕ್ಕೆ 49 ಜನ ಬಲಿಯಾಗಿದ್ದಾರೆ. ಕಳೆದ ವರ್ಷ 4 ಲಕ್ಷಕ್ಕೂ ಅಧಿಕ ನಾಯಿ ಕಡಿತ ಪ್ರಕರಣ ಪತ್ತೆಯಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾಖಲಾತಿಯಲ್ಲಿ ಉಲ್ಲೇಖವೂ ಕೂಡ ಆಗಿದ್ದು, ಕಳೆದ ವರ್ಷ ನಾಯಿ ಕಡಿತಕ್ಕೆ 49 ಮಂದಿ ಬಲಿಯಾಗಿದ್ದು, ಬೀದಿ ನಾಯಿಗಳ ಹಾವಳಿಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಶಿವಮೊಗ್ಗದಲ್ಲಿ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ ಗೋಳು ಯಾರು ಕೇಳೋರೇ ಇಲ್ಲದಂತಾಗಿದೆ. 3 ತಿಂಗಳಿನಿಂದ ವೇತನ ಇಲ್ಲದೆ ಸಿಬ್ಬಂದಿ ಪರದಾಟ ನಡೆಸ್ತಾ ಇದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಿನಿಂದ ಸಂಬಳ ಇಲ್ಲದೆ ನರ್ಸ್, ಲ್ಯಾಬ್ ತಂತ್ರಜ್ಞರು, ನಿರೀಕ್ಷಕರು ಕಷ್ಟಪಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಗುತ್ತಿಗೆ ಆಧಾರದ ಮೇಲೆ 30,000ಕ್ಕೂ ಹೆಚ್ಚು ನೌಕರರು ಕೆಲಸ ಮಾಡ್ತಿದ್ದಾರೆ. ಸಂಬಳ ಇಲ್ಲದೆ ಬಾಡಿಗೆ, ಪೆಟ್ರೋಲ್, ದಿನಸಿ ಖರ್ಚು ನಿಭಾಯಿಸಲು ಕಷ್ಟ ಆಗ್ತಾ ಇದೆ ಅಂತ ನೌಕರರು ಗೋಳಾಡ್ತಾ ಇದ್ದಾರೆ. ಸೇವೆಯ ಖಾಯಂ ಇಲ್ಲ, ನಮಗೆ ಯಾವುದೇ ಸೌಲಭ್ಯಗಳೂ ಇಲ್ಲ, ಸುಪ್ರೀಂ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನವೂ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ನೌಕರರು ಅಳಲನ್ನ ತೋಡಿಕೊಂಡ್ರು. ನಮ್ಮ ಜಿಲ್ಲೆಯಲ್ಲಿ 1300 ಚಿಲ್ಲರೆ NHM ನೌಕರಿದ್ದೀವಿ. ರಾಜ್ಯದಾದ್ಯಂತ 30,000 ಜನ ಸರ್ಕಾರಿ ನೌಕರರಿದ್ದೀವಿ. ಕಳೆದ 3 ತಿಂಗಳಿಂದ ನಮಗೆ ಸಂಬಳ ಆಗಿಲ್ಲ ಸರಿಯಾಗಿ. ಅದರಿಂದ ನಮ್ಮ ಬದುಕು ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಮನೆ ಬಾಡಿಗೆ, EMI ಇದನ್ನೆಲ್ಲ ಕಟ್ಟೋದು ತುಂಬ ಪ್ರಾಬ್ಲಮ್ ಆಗಿದೆ. ಮಕ್ಕಳ ಫೀಸು ಈ ಥರ ಎಲ್ಲ ನಾನಾ ಕಷ್ಟಗಳಿದ್ದಾವೆ. ದಯಮಾಡಿ ನಮಗೆ ಬೇಗ ಸಂಬಳದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸರ್ ನಮಸ್ತೆ. ನಾವು NHM ನೌಕರರು. ರಾಜ್ಯಾದ್ಯಂತ ನಮಗೆ 30,000 ಜನ ನೌಕರಿದ್ದೇವೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 1,300 ಜನ ನೌಕರಿದ್ದೇವೆ. ಈ ಎಲ್ಲ ನೌಕರರು ಕೂಡ ಕಳೆದ 3 ತಿಂಗಳಿಂದ ಯಾರಿಗೂ ಕೂಡ ಸಂಬಳ ಆಗಿಲ್ಲ. ಈ ಸಂಬಳ ಆಗದಿರೋ ಕಾರಣದಿಂದಾಗಿ ಸಂಸಾರ ನಿರ್ವಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ದೈನಂದಿನ ಬದುಕು ನಡೆಸಲಿಕ್ಕೆ ನಮಗೆ ದುಸ್ತರ ಆಗಿದೆ. ಈ ರೀತಿ ಮಾಡೋದ್ರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.